ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ರು ಕುಕ್ಕೀಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೌರಿ. ಹೇಗಿದ್ದೀರಾ ಎಲ್ಲರೂ? ಬನ್ನಿ ಇವತ್ತು ಒಂದು ಹೊಸ ರೆಸಿಪಿಯೊಂದಿಗೆ. ಸ್ಪೆಷಲ್ಲಾಗಿ ಮಾವಿನಕಾಯಿ ಸೀಸನ್ ಅಲ್ವಾ ಈಗ, ಹಾಗಾಗಿ ಮಾವಿನಕಾಯಿ ಮತ್ತು ನುಗ್ಗೆಕಾಯಿ ಹಾಕಿ ಒಂದು ಸಾರನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು. ನಾನು ಫಸ್ಟ್ ಬೇಳೆನ ಹಾಕ್ಕೊಂಡು ತೊಳೆದು ಇಡೋಣ. ಈಗ ಒಂದು ಕುಕ್ಕರ್ನ ತೊಗೊಂಡು ಒಂದು ಬೌಲಷ್ಟು ಬೇಳೆನ ನಾನು ಹಾಕ್ಕೊತಾ ಇದ್ದೀನಿ ಕುಕ್ಕರ್ನಲ್ಲಿ. ಅದನ್ನು ತೊಳ್ಕೊಳ್ಳೋಣಂತೆ. ಸಾಕು, ಇಷ್ಟು ಬೇಳೆ ಹಾಕ್ಕೊಂಡಿದ್ದೇನೆ ನೋಡಿ. ಅದನ್ನು ಚೆನ್ನಾಗಿ ಕೆಲವರು ಹಾಗೆ ಹಾಕ್ತಾರೆ ತೊಳಿದೇನೆ, ಆದರೆ ನನಗೆ ಬೇಳೆ ತೊಳೆದು ಹಾಕಿನೇ ಇಷ್ಟ ಆಗೋದು. ಬೇಳೆನ ಚೆನ್ನಾಗಿ ಒಂದೆರಡು ಸತಿ ತೊಳ್ಕೊತೀನಿ. ಆಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಬೇಯೋದಕ್ಕೆ ಇಡ್ತೀನಿ. ಅದರೊಳಗೆ ಈರುಳ್ಳಿ, ನಾವು ಮಾವಿನಕಾಯಿ ಹಾಕಲಿಲ್ಲ ಅಂದರೆ ಟೊಮೊಟೊ ಹಾಕಿ ಬೇಯಿಸ್ಬೋದು. ಮಾವಿನಕಾಯಿ ಹಾಕೋದ್ರಿಂದ ಈಗ ಬೇಳೆಯಲ್ಲಿ ಎಷ್ಟು ಬೇಕೋ ಅಷ್ಟು ಸಾಕಾಗುವಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಬೇಳೆ ಮುಳುಗಿದೆ, ಅದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ನೀರು ಹಾಕಿ ಅದರಲ್ಲಿ ನಾನು ಒಂದು ಅರ್ಧದಷ್ಟು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಅರಿಶಿನ ಹಾಕ್ಕೊಂಡು ಮತ್ತು ಸ್ವಲ್ಪ ಜೀರಿಗೆ, ಇದಿಷ್ಟನ್ನು ಹಾಕಿ ಬೇಯಿಸಿದರೆ ಸಾಕು. ಈಗ ಜೀರಿಗೆ ಇದಿಷ್ಟನ್ನು ಹಾಕಿ ನನಗೆ ಕುಕ್ಕರ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡ್ತೀನಿ. ಬೇಳೆನ 3 ವಿಷಲ್ ಆಗಲಿ. ಅಷ್ಟರೊಳಗೆ ನಾವೀಗ ನುಗ್ಗೆಕಾಯಿ, ಮಾವಿನಕಾಯಿ ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಕಾಯಿನ ರುಬ್ಕೊಳ್ಳೋದು ಏನಿದೆ ಇದನ್ನೆಲ್ಲ ಮಾಡ್ಕೊಳ್ಳೋಣ. ಇದನ್ನು ವಿಷಲ್ ಬರೋದಕ್ಕೆ ಇಟ್ಟಿದ್ದೀನಿ. ಈಗ ನಾನೊಂದು 3 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಎಷ್ಟು ಬೇಕೋ ಅಷ್ಟು ನಮ್ಮ ಮೀಡಿಯಮ್ ಅದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣಂತೆ ಸಾರಿಗೆ. ಇದನ್ನು ಸಪ್ರೇಟ್ ಬೇಯಿಸ್ತೀನಿ, ಯಾಕೆಂದರೆ ನುಗ್ಗೆಕಾಯಿ ಸಾರೊಳಗೆ ಹಾಕಿದರೆ ಒಡೆದೋಗುತ್ತೆ. ಮಾವಿನಕಾಯಿ ಸಾರೊಳಗೆ ಹಾಕಿದರೆ ಬೇಳೆ ಬೇಯೋದಿಲ್ಲ. ಆದ ಕಾರಣದಿಂದ ಮಾವಿನಕಾಯಿ, ನುಗ್ಗೆಕಾಯಿನ ಎರಡನ್ನೂ ಜೊತೆಗೆ ಬೇಯಿಸ್ತೀನಿ. ಈಗ ಇದನ್ನು ನುಗ್ಗೆಕಾಯಿನ ಸಿಪ್ಪೆ ಎಲ್ಲ ಸುಲ್ಕೊಂಡು ಕಟ್ ಮಾಡಿಕೊಂಡು ಇಟ್ಕೊಂಡು, ಆಮೇಲೆ ಮಾವಿನಕಾಯಿನೂ ಕೂಡ ಕಟ್ ಮಾಡಿಕೊಂಡು ಬೇಯೋದಕ್ಕಿಡೋಣ. ನಾವು ಮಾವಿನಕಾಯಿ ಬೇಡ ಅಂದರೆ ಬೇಳೆಯಲ್ಲೇ ಟೊಮೊಟೊ ಹಾಕಿ ಬೇಯಿಸಿ, ನುಗ್ಗೆಕಾಯಿನ ಈ ಥರ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಬೇಯಿಸಿ ಕೂಡ ಇದು ಸಾರನ್ನ ಮಾಡ್ಬೋದು. ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಕಾಯಿ ರುಬ್ಬಿ ಮಾಡೋ ಸಾರು ಇದು. ನುಗ್ಗೆಕಾಯಿ ಆಯಿತು. ಈಗ ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ ನೋಡಿ. ಅದನ್ನೆಲ್ಲ ಚೆನ್ನಾಗಿ ಸಿಪ್ಪೆ ಸುಲ್ಕೊಂಬಿಡಿ. ಸಿಪ್ಪೆ ಸುಲ್ಕೊಂಡು ಉದ್ದಕ್ಕೆ ಹೆಚ್ಕೊಳ್ಳೋದು. ಅದನ್ನು ಕೂಡ ಮಾವಿನಕಾಯಿನ ಸಿಪ್ಪೆನ ಸುಲ್ಕೊತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಮರೀದೆ ಸಬ್ಸ್ಕ್ರೈಬ್ ಆಗಿ, ಎಲ್ಲ ನೋಟಿಫಿಕೇಷನ್ ಬರುತ್ತೆ, ಆವಾಗ ಬರ್ತಾ ಇರುತ್ತೆ. ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ನೋಡಿ, ಮಾವಿನಕಾಯಿ ಸಿಪ್ಪೆನೆಲ್ಲ ಸುಲ್ಕೊತಾ ಇದ್ದೀನಿ. ಈಗ ಅದು ಸುಲಿದ ನಂತರ ಅದನ್ನು ಉದ್ದಕ್ಕೆ ಹೆಚ್ಕೊಳ್ಳೋಣ. ಯಾಕಂದರೆ ತಿಂದೇ ಇರೋರಿದ್ದರೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಟು ಕೂಡ ತಿನ್ಬೋದು. ಹಾಗಾಗಿ ನಾನು ಮಾವಿನಕಾಯಿನ ಉದ್ದುದ್ದಕ್ಕೆ ಕೈಗೆ ಸಿಗೋ ಥರ ಹೆಚ್ಕೊತಾ ಇದ್ದೀನಿ. ಹುಳಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಮಾವಿನಕಾಯಿ. ಮೀನು ಸಾರಿನಲ್ಲೂ ಕೂಡ ಇದೇ ಥರ ಮಾವಿನಕಾಯಿನ ಹಾಕಿ ಮಾಡ್ಬೋದು. ನೋಡಿ, ಈಗ ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಇದೆರಡನ್ನೂ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಕೇರಳದಲ್ಲಿ ನುಗ್ಗೆಕಾಯಿ ಅಂತಲ್ಲ, ಪಡವಲಕಾಯಿ ಮಾವಿನಕಾಯಿ ಹಾಕಿ ಮಾಡ್ತಾರೆ. ಬೇಳೆನಲ್ಲಿ ಕೂಡ ಬೇಳೆನ ಬೇಯಿಸಿ ಅದರಲ್ಲೂ ಕೂಡ ಮಾವಿನಕಾಯಿ ಹಾಕಿ ಅದನ್ನು ಮಾಡ್ತಾರೆ. ಮೀನು ಸಾರಿನಲ್ಲೂ ಕೂಡ ಮಾವಿನಕಾಯಿ ಹಾಕಿ ಮಾಡ್ತಾರೆ. ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿಂದ ಸಾರು, ಉಪ್ಪಿನಕಾಯಿ ಈ ಥರ ಎಲ್ಲ ಭಾಳ ಮಾವಿನಕಾಯಿ ವೆರೈಟೀಸ್ನ ಮಾಡಿ ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ನುಗ್ಗೆಕಾಯಿ, ಮಾವಿನಕಾಯಿ ಎರಡನ್ನೂ ಕಟ್ ಮಾಡ್ಕೊಂಡಿದ್ದೀನಿ. ಇದು ಆಲ್ರೆಡಿ ಒಂದು ಸತಿ ತೊಳ್ಕೊಂಡಿದ್ದೆ ನಾನು. ಈಗ ಇನ್ನೊಂದು ಸತಿ ಲೈಟಾಗಿ ಒಂದು ಸತಿ ತೊಳ್ಕೊಂಬಿಡೋಣ. ಇನ್ನೊಂದು ಸತಿ ತೊಳೆದು ಬೇಯೋದಕ್ಕಿಡೋಣ. ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ನಂತರ ಇದನ್ನು ಬೇಯೋದಕ್ಕೆ ಇಡೋಣ. ನೀರು ಹಾಕಿ ಬೇಯೋದಕ್ಕಿಡೋಣ. ಚೆನ್ನಾಗಿ ನೀರೆಲ್ಲ ತೆಗೆದು ಒಲೆ ಹಚ್ಚಿ ಈಗ ಅದನ್ನು ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ಅದೇ ಪಾತ್ರೆಯಲ್ಲೇ ಸಾಕಾಗುತ್ತೆ ಸಾರಿಗೆ. ಅದಕ್ಕೆ ಸಾರು ಅದೇ ಪಾತ್ರೆಯಲ್ಲೇ ಮಾಡೋದ್ರಿಂದ ಅದರಲ್ಲೇ ನುಗ್ಗೆಕಾಯಿ, ಮಾವಿನಕಾಯಿನ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ನೀರು ಹಾಕಿದ್ದೀನಿ. ಅದನ್ನೀಗ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನಂತರ ಈಗ ಅದು ಆಗಲಿ, ಅದು ಕುದಿ ಬರಲಿ, ಚೆನ್ನಾಗಿ ಬೇಯಲಿ. ಈಗ ನಾವು ಇಲ್ಲಿ ಮುಚ್ಚಿಟ್ಟು ತೆಂಗಿನಕಾಯಿನ ಕಟ್ ಮಾಡ್ಕೊಳ್ಳೋಣ. ನಾನಿದು ಕಾಯಿ ರುಬ್ಬಿ ಮಾಡೋ ಅಂಥದ್ದು. ಈ ಕಡೆ ಎಲ್ಲರೂ ಕಾಯಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡು ಮಾಡ್ತಾರೆ. ನಮ್ಮ ಕಡೆ ಹಾಗಲ್ಲ, ಕಾಯಿ ಜೀರಿಗೆ ಹಾಕಿ ರುಬ್ಬಿ ಮಾಡ್ತೀವಿ ನಾವು. ಒಂದು ಅರ್ಧದಷ್ಟು ಕಾಯಿನ ತೊಗೊಂಡಿದ್ದೀನಿ.
ಇದನ್ನೀಗ ಸಣ್ಣಕ್ಕೆ ಹೆಚ್ಕೊಂಡು ಜೀರಿಗೆ ಹಾಕಿ ನೈಸಾಗಿ ರುಬ್ಕೊತೀನಿ. ಭಾಳ ಈಸಿ ಇದು ಸಾರು. ಅದ್ರ ಪಾಡಿಗೆ ಅದು ಬೇಳೆ ಬೇಯ್ತಾ ಇರುತ್ತೆ. ಬೇರೆ ತರಕಾರಿ ಆದರೆ ನಾವು ಅದರಲ್ಲೇ ಹಾಕ್ಬೋದಿತ್ತು. ನಾನು ಕುಕ್ಕರ್ನಲ್ಲೇ ಬೇಯಿಸ್ಬಿಡ್ತೀನಿ. ನುಗ್ಗೆಕಾಯಿ ಒಡೆದೋಗುತ್ತೆ ಅಂತ ಹೇಳಿ ಸಪ್ರೇಟಾಗಿ ನುಗ್ಗೆಕಾಯಿ ಮಾವಿನಕಾಯಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಈ ಕಡೆ ಬೇಳೆನೂ ಬೇಯುತ್ತೆ, ಈ ಕಡೆ ನುಗ್ಗೆಕಾಯಿ ಬೇಯುತ್ತೆ. ಅದೆರಡು ಒಂದೇ ಜೊತೆಗೆ ಹಾಕಿಬಿಡುತ್ತೆ. ಅಷ್ಟರೊಳಗೆ ನಾವು ಇದನ್ನು ಕಾಯಿನೆಲ್ಲ ರುಬ್ಕೊಂಡು ಬಂದುಬಿಡೋಣ. ಕಾಯಿನ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲವನ್ನು ಹೆಚ್ಕೊಂಡಿರೋದನ್ನು ಹಾಕ್ಕೊಂಡು ಸ್ವಲ್ಪ ಜೀರಿಗೆನೂ ಕೂಡ ಹಾಕಿಬಿಡೋಣ. ನೋಡಿ, ಒಂದು ಸ್ವಲ್ಪ ಸಾಕು, ಎಷ್ಟು ಒಂದು ಟೇಸ್ಟು ಸ್ಮೆಲ್ಲು ಚೆನ್ನಾಗಿರುತ್ತೆ. ಜೀರಿಗೆ ಹಾಕಬೇಕು ಅಂದ್ರೇ ರುಚಿ. ಇದಕ್ಕೇನು ಬೆಳ್ಳುಳ್ಳಿ ಏನೂ ಬೇಡ, ಇಷ್ಟೇ ಸಾಕು. ಇದೆರಡನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಂಬಿಡೋಣ. ನಾನಿದು ಮಿಸ್ ಆಗಿಬಿಟ್ಟಿದೆ, ಉಪ್ಪು ಖಾರನೂ ಹಾಕಿದ್ದೀನಿ. ಒಂದು ಸ್ವಲ್ಪ ಕುದಿ ಬರುತ್ತಲ್ಲ ಮಾವಿನಕಾಯಿ ಮತ್ತು ನುಗ್ಗೆಕಾಯಿ, ಸ್ವಲ್ಪ ಕುದಿ ಬರಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿನ ಹಾಕಿದ್ದೇನೆ ಅದಕ್ಕೆ, ಯಾಕಂದರೆ ಅದು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ. ಇದು ರುಬ್ಬಿದ್ದೇನೆ, ಈಗ ರುಬ್ಬಿದ್ದು ರೆಡಿಯಾಗಿದೆ ಕಾಯಿನ. ಈ ಕುಕ್ಕರ್ನಲ್ಲಿ ಬೇಳೆನೂ ಕೂಡ ಬೆಂದಿದೆ, ವಿಷಲ್ ಹೋಗಿದೆ, 3 ವಿಷಲ್ ಹಾಕಿದೆ, ಚೆನ್ನಾಗಿ ಬೆಂದಿದೆ ನೋಡಿ, ಬೇಯಿಸಿದ್ದೀನಿ. ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಳ್ಳಿ, ಭಾಳ ಇದಾಗಬೇಕು ಅಂತೇನಿಲ್ಲ. ಸೌಟಲ್ಲಿನೇ 3 ವಿಷಲಿಗೆ ಚೆನ್ನಾಗಿ ಬೆಂದಿರುತ್ತಲ್ಲ ಸಾಕು. ಚೆನ್ನಾಗಿ ಕೈ ಆಡಿಸ್ಬಿಟ್ರೆ ಅಷ್ಟೇ ಸಾಕು. ಬೇಳೆ ಬರಲ್ಲ, ಅದೇ ಬೆಂದಿರುತ್ತೆ. ಈಗ ಇದನ್ನು ಬೇಯಿಸಿರೋದನ್ನು ನಾವು ಅದು ನುಗ್ಗೆಕಾಯಿ ಎಲ್ಲ ಬೆಂದಿದೆ, ಆಲ್ಮೋಸ್ಟ್ ಬೆಂದಿದೆ. ಅದರೊಳಗೆ ಇದನ್ನು ಹಾಕ್ಕೊಂಬಿಡೋಣ, ಬೆಂದಿರ್ತಕ್ಕಂಥ ಬೇಳೆನ ಹಾಕ್ಕೊಂಬಿಡೋಣ. ಸ್ವಲ್ಪ ನೀರು ಹಾಕಿ ಕುಕ್ಕರ್ಗೆ ಇನ್ನೊಂದು ಸತಿ ಅದು ಬೇಳೆ ಎಲ್ಲ ಕ್ಲಿಯರ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ಳೋಣ. ಇದು ಹಾಕ್ತಾಯಿದ್ದೀನಿ ನೋಡಿ, ಸಣ್ಣಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಆಲ್ಮೋಸ್ಟ್ ಬೆಂದಿದೆಯಲ್ಲ, ಮತ್ತು ನುಗ್ಗೆಕಾಯಿ ಒಡೆದ್ಬಿಡುತ್ತೆ ಅಂತ ಹೇಳಿ. ಈಗ ನೆಕ್ಸ್ಟು ಅದು ಕಾಯಿ ರುಬ್ಬಿ ಇಟ್ಟಿದ್ದೇನಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಬಿಡೋಣ, ಅವಷ್ಟು ಹಾಕ್ಕೊಂಬಿಡೋಣ. ನೋಡಿ, ರುಬ್ಬಿರತಕ್ಕಂಥ ಕಾಯಿ ಇನ್ನೊಂದು ಸ್ವಲ್ಪ ಇದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿದರೂ ಕೂಡ ಟೇಸ್ಟ್ ಇರುತ್ತೆ. ಗಟ್ಟಿಯಾಗಿ ಮಾಡಿದರೆ ಕಾಯಿ ಇನ್ನೊಂದು ಸ್ವಲ್ಪ ಜಾಸ್ತಿಯಾಗಿ ಸಾರು ಗಟ್ಟಿಯಾಗಿ ಮಾಡಿದರೆ ಅದು ಒಂಥರ ರುಚಿ. ಇದು ಸ್ವಲ್ಪ ನೀರು ಥರ ಇದೆ, ಸ್ವಲ್ಪ ಗಟ್ಟಿಯಾಗಿ ಮಾಡಿದರೆ ಭಾಳ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ, ಇಷ್ಟೇ, ಬೇರೆ ಏನೂ ಇಲ್ಲ. ಉಪ್ಪು ಖಾರ ಅಷ್ಟೇ ಹಾಕಿದ್ದೀನಿ. ಅದೀಗ ಚೆನ್ನಾಗಿ ಕುದಿ ಬರೆಯೋದಕ್ಕೆ ಬಿಟ್ಟಿದ್ದೀನಿ. ಕಾಯಿ ಎಲ್ಲ ಹಾಕಿದ್ದೇವಲ್ಲ, ಚೆನ್ನಾಗಿ ಬೇಯಲಿ ಅಂತ ಹೇಳಿ. ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿದ್ದೀನಿ. ಕರಿಬೇವು ಇರಲಿಲ್ಲ ಆ್ಯಕ್ಚುಲಿ, ಹಾಗಾಗಿ ಇಲ್ಲಾಂದರೆ ನಾನು ಕರಿಬೇವು ಹಾಕ್ತೀನಿ ಒಗ್ಗರಣೆಗೆ. ಸಾಸಿವೆ ಕರಿಬೇವು ಹಾಕಿದ್ರೇ ತುಂಬ ರುಚಿ, ಟೇಸ್ಟ್ ಚೆನ್ನಾಗಿರುತ್ತೆ. ಆ ಕರಿಬೇವು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಅದೆಲ್ಲ ಚಟ್ಪಟ ಅಂತ ಹೇಳಿ ಇದಾಗಿದೆ ಸಾಸಿವೆನ. ಇದನ್ನು ಈಗ ನಾನು ಕುದೀತಾ ಇರೋ ಸಾರಿಗೆ ಹಾಕ್ಬಿಡ್ತೀನಿ. ಆಲ್ಮೋಸ್ಟ್ ನುಗ್ಗೆಕಾಯಿ ಬೆಂದಿತ್ತು, ಈ ಕಾಯಿನೂ ರುಬ್ಬಿರೋದು ಎಲ್ಲ ಆಗಿದೆ, ಅದನ್ನು ಕೂಡ ಕುದಿ ಬಂದು ಮಸಾಲೆ ಎಲ್ಲ ಬೆಂದಿದೆ. ಏನೂ ಇಲ್ಲ, ಸಾರು ರೆಡಿ ಆಗಿದೆ ನೋಡಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ಈ ಸಾರು. ತಿನ್ಬೋದು. ಮಾವಿನಕಾಯಿದು ಆಲ್ಮೋಸ್ಟ್ ಈ ಕಡೆ ಯಾರೂ ಅಷ್ಟು ಮಾಡೋದಿಲ್ಲ. ನೀವು ಒಂದು ಸತಿ ಟ್ರೈ ಮಾಡಿ, ಪಡ್ಲಕಾಯಿ ಜೊತೆಗೆ ಮತ್ತು ನುಗ್ಗೆಕಾಯಿ ಜೊತೆಗೆ ಹಾಕಿ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ. ನೀವು ಒಂದು ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾವ ಥರ ಇದೆ ಅಂತ ಹೇಳಿ, ಯಾರೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿ, ಎಲ್ಲರೂ ಚೆನ್ನಾಗಿದೆ, ಟ್ರೈ ಮಾಡಿ. ನೆಕ್ಸ್ಟ್ ಟೈಮು ಬೇರೆ ಯಾವುದಾದ್ರೂ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ನಾನು. ಹೊಸ ಮಾವಿನಕಾಯಿದಾಗಲಿ ಇಲ್ಲ ಬೇರೆ ಯಾವುದಾದ್ರೂ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.